ನಾನು ರವೆ ದುಂಡೆ ಮಾಡಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಈ ತರ ರವೆ ದುಂಡೆ ಮಾಡ್ಬೇಕಾ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಮಾಡ್ಬಿಡ್ಬೋದು ನೋಡಿ. ಇದನ್ನ ಮಾಡ್ಲಿಕ್ಕೆ ಚಿರೋಟಿ ರವೆನ 1 ಬೌಲ್ ಆಗೋಷ್ಟು ತಗೊಂಡಿದ್ದೀನಿ, ಹಾಗೆ 1 ಬೌಲ್ ಆಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ, ಹಾಗೆ 1 ಬೌಲ್ ಆಗೋಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ, ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗೋಷ್ಟು ತುಪ್ಪನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಕುಟ್ಟಿಟ್ಕೊಂಡಿರುವಂತ ಏಲಕ್ಕಿನ ತಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ. ಇವಾಗ ಅದನ್ನ ಮಾಡ್ಲಿಕ್ಕೆ ಒಂದು ಪ್ಯಾನ್ಗೆ ತುಪ್ಪನ ಹಾಕೊಂತಾ ಇದ್ದೀನಿ. ತುಪ್ಪ ಹಾಕೊಂಡು ಅದಕ್ಕೆ ಇವಾಗ ನಾನು ಗೋಡಂಬಿನ ಹಾಕೊಂತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ನಾನು ಫ್ಲೇಮ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಕೂಡ ಹಾಕೊಂತಾ ಇದ್ದೀನಿ. ದ್ರಾಕ್ಷಿ ಎಲ್ಲ ಉಬ್ಬಿ ಬರುತ್ತಲ್ವಾ, ಸೊ ಆಗ ಫ್ರೈ ಆಗಿದೆ ಅಂತ. ಇವಾಗ ನಾನು ಒಂದು ಕಪ್ಗೆ ಎತ್ತಿಟ್ಕೊಂತೀನಿ. ಇದೆಲ್ಲ ಫ್ರೈ ಆದ ನಂತರ ನೋಡಿ, ಇವಾಗ ಗ್ಯಾಸ್ನ ಫ್ಲೇಮ್ನ ಆಫ್ ಮಾಡಿ ಇವಾಗ ನಾನು ಎತ್ತಿಟ್ಕೊಂಡು ಇದೇ ತುಪ್ಪದಲ್ಲೇ ನಾನು ಇವಾಗ ಚಿರೋಟಿ ರವೆ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಆಗೋಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ನೀವು ಮೀಡಿಯಂ ರವೆ ಕೂಡ ತಗೊಂಡು ಮಾಡ್ಬೋದು, ಬಟ್ ಚಿರೋಟಿ ರವೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ನಾನು ತಗೊಂಡು ಮಾಡ್ತಾ ಇರೋದು. ನೋಡಿ, ಕಲರ್ ಚೇಂಜ್ ಆಗೋಷ್ಟು ನಾನು ಚೆನ್ನಾಗಿ ಸಣ್ಣ ಉರಿಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾನು ಕೊಬ್ಬರಿ ಕೂಡ ಹಾಕೊಂಡಿದ್ದೀನಿ, 1 ದೊಡ್ಡ ಬೌಲ್ ಆಗೋಷ್ಟು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದೇ ಬೌಲಲ್ಲಿ ನಾನು ಇವಾಗ ಸಕ್ಕರೆ ಕೂಡ ತಗೊಂಡಿದ್ದೀನಿ. ಸೇಮ್ ಎಲ್ಲಾದು ಒಂದೇ ಅಳತೆಲೆ ತಗೊಂಡ್ರೆ ನಿಮ್ಗೆ ಟೇಸ್ಟಿ ಆಗಿ ಬರುತ್ತೆ. ರವೆ ದುಂಡೆ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಸಕ್ಕರೆ ಎಲ್ಲ, ಅದಕ್ಕೇನೆ. ಹಾಗೆ ಕುಟ್ಟಿಟ್ಕೊಂಡಿರುವಂತ ಏಲಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಹಾಗೆ ಇವಾಗ ನಾನು ಫ್ರೈ ಮಾಡಿಟ್ಕೊಂಡಂತ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂತ, ಹಾಗೆ ಅದಕ್ಕೆ ಹಾಲನ್ನ ಹಾಕೊಂತಾ ಇದ್ದೀನಿ. ಇವಾಗ ಸ್ವಲ್ಪ ಸಕ್ಕರೆ ಎಲ್ಲ ಕರಗುತ್ತಲ್ವಾ, ಮೆಲ್ಟ್ ಆಗುತ್ತೆ. ಆಗ ನಾನು ಇವಾಗ ಆಫ್ ಮಾಡ್ಕೊಂಡು ಗ್ಯಾಸ್ನ, ನೋಡಿ ಉಪ್ಪಿಟ್ಟು ತರ ಆಗಿರುತ್ತೆ. ಇದು ರೆಡಿ ಆಗಿದೆ. ಇವಾಗ ಒಂದ್ 5 ನಿಮಿಷ ಬಿಟ್ಬಿಟ್ಟು ಈ ತರ ರೆಡಿ ಆಗಿರುತ್ತೆ. ಇದನ್ನ ಇವಾಗ ಈಸಿಯಾಗಿ ನೋಡಿ ರವೆ ದುಂಡೆನ ಕಟ್ಕೋಬಹುದು. ತುಂಬಾನೇ ಸಾಫ್ಟ್ ಆಗಿರೋಂಥ ರವೆ ದುಂಡೆ ರೆಡಿ ಆಗಿದೆ ನೋಡಿ. ಯಾರಾದ್ರೂ ಗೆಸ್ಟ್ ಗಳು ಬಂದಾಗ ಒಂದು 15 ಮಿನಿಟ್ಸ್ ಅಲ್ಲಿ ಮಾಡಿ ಮುಗಿಸ್ಬಿಡ್ಬೋದು ನೋಡಿ. ಹಾಗೆ ಹಬ್ಬದಲ್ಲೂ ಕೂಡ ನೀವು ಈ ತರ ಮಾಡ್ಕೊಂಡು ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ, ತುಂಬಾನೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.